ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ತಮ್ಮ ಒಂದು ಏರಿಯಾದ ತಮ್ಮ ದೈವದ ಒಂದು ವಿವರಣೆಯನ್ನು ಕೊಡಿ ಸರ್. ಇದು ಸರಿಸುಮಾರು 52 ವರ್ಷಗಳ ಮುಂಚೆ ನಮ್ಮ ತಂದೆಯವರು ಹಾ. ದಿವಂಗತ ಸಂಪತ್ ರೆಡ್ಡಿ ಅವರು ಹಾ, ಅವರು ಅವರ ಹಣದಲ್ಲಿ ಹಾ, ಇದು ದೇವಸ್ಥಾನನ ಸ್ಟಾರ್ಟಿಂಗ್ ಅಲ್ಲಿ ಸ್ಥಾಪನೆ ಮಾಡಿದ್ದು. ಹ್ಮ್, ಆಮೇಲೆ ಸಾರ್ವಜನಿಕರಿಂದ ಚಂದಾ ವಸೂಲಿ ಮಾಡಿ ಹ್ಮ್, ಈ ದೇವಸ್ಥಾನನ ಪರಿಪೂರ್ಣಗೊಳಿಸಿದ್ರು ಹ್ಮ್, 52ರಲ್ಲಿ. ಹ್ಮ್, ಸುಮಾರು 52 ವರ್ಷಗಳ ಮೇಲೆ ಆಗಿದೆ ಆಕ್ಚುಲಿ ಈ ದೇವಸ್ಥಾನಕ್ಕೆ. ಹ್ಮ್, ಪ್ರತಿ ಶನಿವಾರನು ಬಹಳಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಹ್ಮ್, ಆ ಭಗವಂತನಲ್ಲಿ ತಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ತಾರೆ. ಆ ಭಗವಂತ ಆ ಕೋರಿಕೆಗಳನ್ನು ಈಡೇರಿಸ್ತಾನೆ. ಹ್ಮ್, ಸುಮಾರು ಬೆಳಿಗ್ಗೆ ಒಂದು 3,000 ಜನ, ಸಾಯಂಕಾಲ ಒಂದು 2,500 3,000 5,000 ಜನ ಶನಿವಾರದೊತ್ತು ಬರ್ತಾರೆ. ಹ್ಮ್, ಏನು ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ನಡೀತಾನೆ ಇರುತ್ತೆ. ಹ್ಮ್, ಮತ್ತೆ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ವಾರ್ಷಿಕೋತ್ಸವ ಮಾಡ್ತೀವಿ. ಹ್ಮ್, ಶನೇಶ್ವರನ ಜನ್ಮ ದಿನೋತ್ಸವ ಹಾಗೂ ವಾರ್ಷಿಕೋತ್ಸವ. ಹ್ಮ್, ನಮ್ಮ ಸ್ನೇಹಿತರು ಹೇಳ್ದಂಗೆ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಹ್ಮ್, ನಮ್ಮ ದೇವಸ್ಥಾನದ ಹೆಸರೇ ಬರುತ್ತೆ. ಹ್ಮ್, ಶ್ರೀ ಶನೇಶ್ವರ ದೇವಸ್ಥಾನ, ತ್ಯಾಗರಾಜನಗರ. ಹ್ಮ್, ಆವತ್ತಿನ ದಿನ ಸುಮಾರು ಒಂದು 10ರಿಂದ 12,000 ಜನಕ್ಕೆ ಹ್ಮ್, ಲಾಡು ಪ್ರಸಾದ ಹಂಚ್ತೀವಿ. ಹ್ಮ್, 10,000 ಜನದ ಮೇಲೆಗೆ ಊಟ ಆಗುತ್ತೆ. ಅದು ಊಟ ತುಂಬಾ ಒಳ್ಳೆ ಮದುವೆ ಊಟದ ತರ ಇರುತ್ತೆ. ಚೆನ್ನಾಗಿ ಮಾಡ್ತೀವಿ. ತುಂಬಾ ಭಕ್ತಾದಿಗಳು ಬಂದು ಸಂತೋಷದಿಂದ ಹೋಗ್ತಾರೆ. ತುಂಬಾ ಸಂತೋಷದಿಂದ ಊಟ ತಿಂದು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅವರ ಆ ಅಭಿಲಾಷೆಗಳನ್ನೆಲ್ಲ ಈಡೇರಿಸ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನಕ್ಕೆ ನಮ್ಮ ತಂದೆಯವರ ಕೊಡುಗೆ ಬಹಳ ಮುಖ್ಯ. ಮತ್ತೆ ನಮ್ಗೆ ಬಹಳ ಮುಖ್ಯವಾಗಿ ರಾಜ್ಕುಮಾರ್ ಅವರ ಒಂದು ಇದಿದೆ. ಮತ್ತೆ ಪುನೀತ್ ಅವರು ಒಂದು 2 ವರ್ಷಗಳ ಕಾಲ ಸತತವಾಗಿ ಹಾ, ನಮ್ಮ ದೇವಸ್ಥಾನಕ್ಕೆ ಹಾ, ಬಂದಿದ್ದಾರೆ. ಓಕೆ. ಟೋಟಲ್ ಫ್ಯಾಮಿಲಿ ಬಂದಿದ್ದಾರೆ. ಹ್ಮ್, ಪುನೀತ್ ರಾಜ್ಕುಮಾರ್ ಅವರು. ಹ್ಮ್, ಮತ್ತೆ ಈ ದೇವಸ್ಥಾನದಲ್ಲಿ ಏನು ಅಂದ್ರೆ ನಮ್ಮ ಒಂದು ಕಷ್ಟಗಳನ್ನ ಏನು ಕೇಳ್ಕೊಂಡ್ರು ಅದು ನೆರವೇರುತ್ತೆ. ಓಕೆ. ಭಗವಂತ ಈಡೇರಿಸ್ತಾನೆ. ಈಗ 2 ತರದ ಲಾಡು ಮಾಡ್ತಾ ಇದ್ದೀವಿ ಸರ್. ಒಂದ್ ದೊಡ್ಡ ಸೈಜ್ ಲಾಡು ಇದೆ, ಒಂದ್ ಚಿಕ್ಕ ಸೈಡ್ ಲಾಡು ಇದೆ. ಅದು ಯಾರ್ಯಾರಿಗೆ ಹೆಂಗ್ ಕೊಡ್ತೀರಾ? ಆಕ್ಚುಲಿ ಇದು ಒಂದು ಸುಮಾರು 25 ವರ್ಷ ಮುಂಚೆಯಿಂದನೂ ಮೆಂಬರ್ಗಳು ದಾನ ಕೊಟ್ಟಿದ್ದಾರೆ. ಓ, 1,001 ರೂಪಾಯಿಂದ ಹಿಡಿದು 5,001ರಿಂದ ಹಿಡಿದು 10,001ರಿಂದ ಹಿಡಿದು 15,001 25,001 50,001 1,00,001 ಈ ತರ ಸುಮಾರು ಜನ ದಾನ ಕೊಟ್ಟಿದ್ದಾರೆ. ಹಾ. ಆ ದಾನಿಗಳಿಗೆ ಆ ದಾನಿಗಳಿಗೆ ಮಾತ್ರ ವಿಶೇಷವಾಗಿ ಸನ್ಮಾನ ಮಾಡಿ ಅವತ್ತೊಂದ್ ದಿವಸ ದೊಡ್ಡ ಲಾಡು ಪುಳಿಯೋಗರೆ ಕೊಟ್ಟು ಅವ್ರಿಗೆ ಶಾಲು ಹಾರ ದೇವ್ರ ಮುಂದೆ ನಿಲ್ಸಿ ಸನ್ಮಾನ ಮಾಡ್ತೀವಿ. ಕಾರಣ ಏನು ಅಂದ್ರೆ ಅವರೆಲ್ಲ ನಮ್ಗೆ ಅನ್ನದಾತರು. ಹೌದು, ನಮ್ಮ ದೇವಸ್ಥಾನಕ್ಕೆ ಅನ್ನದಾತರು. ಅದೊಂದು ಪದ್ಧತಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದೀವಿ. ಆಮೇಲೆ ಇನ್ನೊಂದ್ ಸರ್, ಈಗ ಒಂದ್ ವೇಳೆ ಈ ಭಕ್ತರು ಕೊಟ್ಟಿರ್ತಾರೆ ಏನೋ ಅನಿವಾರ್ಯ ಕಾರಣದಿಂದ ಅವರಿಗೆ ಇಲ್ಲಿ ಬರಕ್ ಆಗ್ಲಿಲ್ಲ ಅವತ್ತು ಅಂದ್ರೆ ಅವ್ರ ಪ್ರಸಾದನ ಹೆಂಗೆ ನೀವು? ಅವ್ರು ಬರಲ್ಲ. ಮುಂದಿನ ವಾರನ ಬಂದು ಶನಿವಾರದೊತ್ತು ತಗೊಂಡ್ ಹೋಗ್ತಾರೆ. ಅವ್ರ ಮನೆಯವ್ರು ಯಾರನ್ನ ಒಬ್ರು ಬಂದೇ ಬರ್ತಾರೆ. ಮೆಂಬರ್ಶಿಪ್ ಕಾರ್ಡ್ ಇದೆ. ಹಾ, ಅಲ್ಲಿ ನಾವು ಇಬ್ರು ರೈಟರ್ ಕೂರ್ಸಿರ್ತೀವಿ, ಹಾ, ಚಂದ್ರಶೇಖರ್ ಮತ್ತೆ ವೇಣುಗೋಪಾಲ್ ಅಂತ. ಹಾ, ಅವ್ರ ಹತ್ರ ಬಂದು ಆ ಮೆಂಬರ್ಶಿಪ್ ಕಾರ್ಡ್ ತೋರಿಸ್ಬಿಟ್ಟು ಪ್ರಸಾದ ತಗೊಂಡ್ ಹೋಗ್ತಾರೆ. ಯಾಕಂದ್ರೆ ನಾವು ಜಾಸ್ತಿ ಮಾಡ್ಸಿರ್ತೀವಿ. ಆ ಪ್ರಸಾದ 2 ವಾರ ಮತ್ತೆ ಶನಿವಾರ ಕೊಡ್ತೀವಿ. ದಪ್ಲಾಡುಗಳನ್ನ ಎಲ್ಲ ನಮ್ಮ ಹತ್ರ ಹಂಗೆ ಉಳಿಸ್ಕೊಂಡಿರ್ತೇವೆ. 1,2,000ದಷ್ಟು ಲಾಡುಗಳು ಉಳಿಸ್ಕೊಂಡಿರ್ತೇವೆ. ಅದವ್ರಿಗೆ ಕೊಡ್ತೀವಿ. ಆಮೇಲೆ ಏನೋ ಕೇಳ್ಪಟ್ಟೆ, ಒಂದ್ ವೇಳೆ ಬರ್ಲಿಲ್ಲ ಅಂದ್ರೂ ಮನೆಗ್ ಹೋಗಿನೂ ತಲುಪಿಸ್ತೀರಾ ಅಂತ? ಮನೆಗೂ ಹೋಗಿ ಕೊಡ್ತೀವಿ. ಹಾ, ಹಾ, ಈಗ ಭಾಗ್ಯಲಕ್ಷ್ಮಿ ಟ್ರೇಡಿಂಗ್ ಕಂಪ್ನಿ ಅಂತ ಹಾ, ಅವರು ತುಂಬಾ ದೊಡ್ಡ ಹಣದ ಹೊತ್ತು ಸಹಾಯ ಮಾಡ್ತಾರೆ. ಅವರು ದಪ್ಲಾಡು 25, ಸಣ್ಣ ಲಾಡು 200. ಹಾ, ಹಾ, ಆಮೇಲೆ ದೇವೇಗೌಡ್ರ ಮನೆಗೆ, ಹಾ, ಆಮೇಲೆ ಸೆಂದಿಲ್ ಅಂತ ನಮ್ಗೆ ಅವ್ರ ದೊಡ್ಡ ದಾನಿಗಳು, ಹಾ, ಅವ್ರಿಗೆ ಕೊಡ್ತೀವಿ. ಮತ್ತೆ ರಮೇಶ್ ರೆಡ್ಡಿ ಅಂತ 45 ಫಿಲಮ್ ಅವ್ರಿಗೆ ಸುಮಾರು ಈ ತರ ಜನಗಳಿಗೆ ಹ್ಮ್, ಹ್ಮ್, ಒಂದು 25ರಿಂದ 30 ಜನಗಳಿಗೆ ತುಂಬಾ ದೊಡ್ಡ ಹಣ ಸಹಾಯ ಮಾಡಿರ್ತಾರೆ. ದೊಡ್ಡ ಮೊತ್ತದ ಹಣ. ಅವ್ರಿಗೆಲ್ಲ ಏನು ಅಂದ್ರೆ ಗೌರವಾರ್ಥವಾಗಿ ತಗೊಂಡೋಗಿ ಬಂದಿಲ್ದೇ ಇದ್ದಾಗ ಬಂದ್ರೆ ನಾವ್ ಇಲ್ಲೇ ಕೊಟ್ಟು ಕಳಿಸ್ಬಿಡ್ತೀವಿ. ಹಾ, ಹಾ, ಬರ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಅವ್ರ ಆಫೀಸ್ಗೋ ಅವ್ರ ಮನೆಗೋ ಅವ್ರು ಇರೋ ಖುದ್ದು ಸ್ಥಳಕ್ಕೆ ಹೋಗಿ ಅವ್ರಿಗೆ ಕೊಟ್ಟು ಬರ್ತಾರೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಮೀರಾ ಅಂತ. ಹಾ, ನೀವು ಒಂದು ಕುಟುಂಬದಿಂದ ದೈವವನ್ನ ಪೂಜೆ ಮಾಡ್ತಾ ಇದ್ದೀರಾ. ನೀವು ಎಷ್ಟು ವರ್ಷದಿಂದ ಈ ಒಂದು
ಪೂಜೆ ಕಾರ್ಯವಲ್ಲಿ ತೊಡಗಿಸ್ಕೊತಾ ಇದ್ದೀರಾ? ನಾನ್ ಮದ್ವೆ ಆಗಿ 33 ವರ್ಷ ಆಯ್ತು. ಹಾ ಇಲ್ಲಿ 34ನೇ ವರ್ಷ ರನ್ನಿಂಗ್. ಬಟ್ ನಾನ್ ಈಗ ಒಂದ್ 10 ವರ್ಷದಿಂದ ಸ್ವಲ್ಪ ಹೆಚ್ಚಿಗೆ ಇನ್ವಾಲ್ವ್ ಆಗ್ತಿದೀನಿ. ಮೊದ್ಲೆಲ್ಲ ಹಿರಿಯರಿದ್ರು, ಹಾ ಆಗ ನಾವು ಹಿಂಗೆ ಬರ್ತಿದ್ವಿ. ಒಂದ್ ಫಂಕ್ಷನ್ ತರ ಮನೆಯಲ್ಲಿ ಒಂದ್ ದೊಡ್ಡ ಮದ್ವೆಗಳ ಸಂಭ್ರಮ ಹೆಂಗಿರುತ್ತೆ ಹಾ. ಹಂಗೆ ಬಂದು ಒಂದ್ ಸ್ವಲ್ಪ ಕೂತಿದ್ದು ಏನೋ ಸಂತೋಷವಾಗಿ ಹೊರ್ಟೋಗ್ಬಿಡ್ತಿದ್ವಿ. ಹಾ. ಅಂದ್ರೆ ಎಲ್ಲ ದೊಡ್ಡವರೇ ನೋಡ್ಕೋತಿದ್ರಲ್ಲ, ಹಿರಿಯರ್ ಇದ್ರಲ್ಲ, ಹಾ. ನಮ್ಗೇನ್ ಅಂತ ಒಂದು ಜವಾಬ್ದಾರಿ ಇರ್ಲಿಲ್ಲ. ಈಗ ಅವರೆಲ್ಲ ಇಲ್ದೇ ಇರೋದಕ್ಕೆ ಈಗ ಯಜಮಾನ್ರು ಒಬ್ರೇ ಮಾಡ್ತಿರ್ತಾರಲ್ಲ, ನನ್ ಕೈಯಲ್ಲಿ ಆಗಿದ್ದಷ್ಟು ನಾನು ಮಾಡೋಣ ಸಹಾಯ ಅಂತ. ನಮ್ದೇ ಆಗಿರೋದ್ರಿಂದ, ನಮ್ ದೇವಸ್ಥಾನ ಆಗಿರೋದ್ರಿಂದ ನಾವ್ ಎಲ್ಲೋ ಹೋಗಿ ಅವ್ರನ್ನ ಬೇಡ್ಕೊಂಡು ಮಾಡಿ ಅಲ್ಲೇನೋ ಕೆಲಸ ಮಾಡೋ ಬದ್ಲು ನಮ್ದೇ ದೇವಸ್ಥಾನ ಇರ್ಬೇಕಾದ್ರೆ ನಾವ್ ಇಲ್ಲೇ ನಮ್ ಕೆಲಸ ನಾವ್ ಮಾಡ್ಕೋಬೋದಲ್ಲ. ನಮ್ ದೇವಸ್ಥಾನ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಅದೇ ಒಂದ್ ದೊಡ್ಡ ಸೇವೆ ಅಲ್ವಾ. ಹಿರಿಯರ್ ಮಾಡಿದ್ದಾರೆ, ಇದೆಲ್ಲ ಮಾಡಕ್ ಆಗಲ್ಲ. ಭಗವಂತ ಅವ್ರಿಗೆ ಮಾಡಕ್ಕೆ ಶಕ್ತಿ ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗೋದು ನಮ್ ಕರ್ಮ. ನಾನ್ ಸೊಸೆಯಾಗಿ ಬಂದು ನನ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಧರ್ಮವಾಗಿ ಮಾಡ್ಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಅಂದ್ರೆ ಇಡೀ ಕುಟುಂಬನೇ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಾ? ಮಕ್ಳು ನನ್ಗಿಬ್ರು ಗಂಡ್ ಮಕ್ಳು ಇದಾರೆ, ಹಾ ನಮ್ ಮಕ್ಳು ಇರ್ತಾರೆ. ಮಕ್ಕಳು, ಸೊಸೆ, ನೀವು, ಯಜಮಾನ್ರು. ಯಜಮಾನ್ರು ಮತ್ತೆ ನಾಡಿದ್ದು ನಮ್ ಮನೆ ಹೆಣ್ಮಕ್ಳು ಅಂದ್ರೆ ಇವ್ರ ಅಕ್ಕ ತಂಗಿರೆಲ್ಲ ಬರ್ತಾರೆ, ಅವರು ಇರ್ತಾರೆ. ಹೆಚ್ಚಿಗೆ ಇಲ್ಲಿ ಯಜಮಾನ್ರ ಸ್ನೇಹಿತರು ತುಂಬಾ ಇರ್ತಾರೆ. ನಮ್ ಸ್ನೇಹಿತರೆಲ್ಲ ಅವತ್ತು ಬಂದು ಹೋಗ್ತಾರೆ. ಬಟ್ ಇವರೆಲ್ಲ ಈ ಯಜಮಾನ್ರ ಸ್ನೇಹಿತರೆಲ್ಲ ಮೊದ್ಲೇ ಬಂದು ಅವ್ರ ಕೈಲಾಗಿ ಸೇವೆ ಅವರು ಮಾಡ್ತಾರೆ. ಎಲ್ಲ ಬಂದು ಎಲ್ಲಾರುನು ಅವ್ರವ್ರ ಸೇವೆ ಅವ್ರು ಮಾಡ್ತಾರೆ. ಯಾಕಂದ್ರೆ ದೇವ್ರ ಸೇವೆ ಮಾಡೋದ್ರಲ್ಲಿ ಯಾರಿಗೂ ಬೇಜಾರಿಲ್ಲ, ಸಂತೋಷವಾಗಿ ಮಾಡ್ಬಿಟ್ಟು ಹೋಗ್ತಾರೆ. ಆಮೇಲೆ ನೀವು ಮನೇಲಿ ಹೆಂಗ್ ಸಿದ್ಧತೆ ಮಾಡ್ಕೋತೀರಾ ಮ್ಯಾಮ್? ಅದಕ್ಕೆ ಅಂದ್ರೆ ಎಷ್ಟು ತಿಂಗಳ ಮಧ್ಯೆ ಪ್ಲಾನ್ ಮಾಡ್ತೀರಾ ಇದನ್ನ? ಮೇಡಮ್ ಪ್ಲಾನ್ ಏನು ಆತರ ಮಾಡಲ್ಲ. ನಮ್ದೆಲ್ಲ ಏನ್ ಗೊತ್ತಾ, ಬೆಳಿಗ್ಗೆ ಏನ್ ಸಿಕ್ಕದ್ರೆ ಅದ್ ಮಾಡ್ಕೊಂಡ್ ಹೋಗ್ತಾ ಇರೋದು. ಪ್ಲಾನಿಂಗ್ ಇಲ್ಲ ಮೇಡಮ್. ಆಕ್ಚುಲಿ ನಮ್ದು ಏನಾಗುತ್ತೆ, ಬಿಸ್ನೆಸ್ ಅಂಗಡಿ ಅಲ್ಲಿ ನೋಡ್ಕೊಂತಾರೆ ಯಜಮಾನ್ರು. ಈ ಕಡೆ ಬಿಸಿ ಆದ ತಕ್ಷಣ ನಾನು ಮಕ್ಳು ಒಂದ್ ಸ್ವಲ್ಪ ಹಂಗೆ ಹಿಂಗೆ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ನೋಡ್ಕೊಂಡ್ ಮಾಡ್ಕೊಂಡು ಈ ಕಡೆ ಓಡ್ ಬರ್ತೀನಿ. ಇಲ್ಲೇನಾಗುತ್ತೋ ಅಷ್ಟ್ ಮಾಡ್ತೀನಿ, ಮತ್ತೆ ಅಲ್ಲಿ ಹೋಗ್ತೀನಿ, ಮನೆಗೆ ಹೋಗ್ತೀನಿ. ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡು ಮಾಡ್ಕೊಂತೀನಿ. ಅದ ಮಾಡ್ಕೊಳಕ್ಕೆ ದೇವ್ರೇ ತಾನೇ ನಮ್ಗೆ ಶಕ್ತಿ ಕೊಡ್ಬೇಕು. ಅದೆಷ್ಟು ದಿನ ಕೊಟ್ಟಿರ್ತಾರೋ ಅಷ್ಟೊಂದು ನಾವ್ ಮಾಡ್ಕೊಳೋದು. ಸರ್, ಈಗ ಸುಮಾರು ಎಷ್ಟು ಲಾಡು ರೆಡಿ ಆಗಿದೆ? ಅದು ಚಿಕ್ಕ ಲಾಡು 15,000ದಿಂದ 16,000 ರೆಡಿ ಆಗಿದೆ. ದಪ್ಪ ಲಾಡು 2,600 ಏನೋ ರೆಡಿ ಆಗಿದೆ, ಆಗ್ತಾನೆ ಇದೆ, ಇನ್ನ ಕಟ್ತಾನೆ ಇದ್ದಾರೆ. ಆಮೇಲೆ ನೀವು ಈ ಚಿಕ್ಕ ಲಾಡು ಯಾರಿಗೆ, ದೊಡ್ಡ ಲಾಡು ಯಾರಿಗೆ, ಹೆಂಗೆ ಅದು ಕೊಡೋದು? ಆಕ್ಚುಲಿ ಚಿಕ್ಕ ಲಾಡು ಬಂದು ಪುಳಿಯೋಗರೆ ಎರಡೂ ಬಂದು ಸಾರ್ವಜನಿಕರಿಗೆ. ಅದು ಬೆಳಗ್ಗೆಯಿಂದ ರಾತ್ರಿವರೆಗೂ ಅದು ನಡೀತಾನೆ ಇರುತ್ತೆ. ಮತ್ತೆ ಇದು ದಪ್ಪ ಲಾಡು ಮತ್ತೆ ಪುಳಿಯೋಗರೆ ಎಲ್ಲ ಬಾಕ್ಸ್ ಲೆಕ್ಕ ಕೊಡ್ತೀವಿ ಅವ್ರಿಗೆ. ದೊಡ್ಡ ಲಾಡು ಎಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಹಾಕೊಡ್ತೀವಿ ಎಲ್ಲ. ಅವರು ಡೊನೇಟೀಸ್, ಅವರು ದೊಡ್ಡ ದೊಡ್ಡ ಮೊತ್ತ ಕೊಟ್ಟಿರ್ತಾರೆ, ಅವ್ರಿಗೆ ಮಾತ್ರ ಅದನ್ನ ಕೊಡ್ತೀವಿ ದೊಡ್ಡ ಲಾಡು. ಮತ್ತೆ ಮೆಂಬರ್ಸ್ಗೆ 2,000 ಜನ ಮೆಂಬರ್ಸ್ ಇದ್ದಾರೆ ಅವ್ರಿಗೆ. ನಿಮ್ಮ ಒಂದು ತಂದೆ ತಾಯಿಯ ಕಾರ್ಯದಲ್ಲಿ ಜೊತೆಲಿ ಏನೇನ್ ಕೆಲ್ಸಗಳಿದಾವೋ ದೇವಸ್ಥಾನದ್ದು, ಅಂದ್ರೆ ಇವಾಗಿನ ಅಂತಲ್ಲ, 2-3 ತಿಂಗಳಿಂದಾನೆ ಮುಂಚೆಯಿಂದಾನೆ ಸ್ಟಾರ್ಟ್ ಆಗುತ್ತೆ ಎಲ್ಲ. ಅಂದ್ರೆ ಮೇನ್ ಆಗಿ ತಂದೆ ತಾಯಿಯವರೇ ನೋಡ್ಕೊಂತಾರೆ, ಜೊತೆಗೆ ನಾವು ಕೈ ಸಪೋರ್ಟ್ ಆಗಿ ನಿಂತಿರ್ತೀವಿ ಅಷ್ಟೇ. ಅಂದ್ರೆ ನಿಮ್ಮ ಇದು ಕುಟುಂಬದಿಂದ ಬಂದಿರುವಂತ ಒಂದು ನಮ್ಮ ತಾತ ಅವರು ಮಾಡಿದ್ರು, ತಂದೆಯವರು ನಡೆಸ್ತಾ ಇದ್ದಾರೆ, ಜೊತೆಗೆ ನೀವು 3ನೇ ತಲೆಮಾರಿನವರು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಅವ್ರು ಹೇಳಿದ್ದನ್ನು ಫಾಲೋ ಮಾಡ್ತಾ ಇದ್ದೀರಾ, 3ನೇ ಜನರೇಷನ್ ಮುಂದುವರಿತಾ ಇದ್ದೀರಾ. ಏನೇನು ಊಟದ ಸಿದ್ಧತೆ ಮಾಡ್ಕೊಟ್ಟಿದ್ದೀರಾ? ಇಲ್ಲಿ ನಮ್ಮ ದೇವಸ್ಥಾನದ ಸ್ಟಾರ್ಟಿಂಗ್ ಇಂದ ಆಲ್ಮೋಸ್ಟ್ ರೋಡ್ ಎಂಡ್ ವರ್ಗು ಮೋರಿವರ್ಗು ಬ್ಲಾಕ್ ಮಾಡ್ತೀವಿ. ಅರೌಂಡ್ ಏನಿಲ್ಲ ಅಂದ್ರೂ ಒಂದು ಪಂತಿಗೆ ಜನರಲ್ ಕ್ರೌಡ್ ಬಂದ್ಬಿಟ್ಟು 2,000ರಿಂದ 2,500 ಜನ ಕುತ್ಕೊಳ್ಬಹುದು ಒಂದು ಪಂತಿಗೆ. ಸೊ 12 ಗಂಟೆಗೆ ಪೂಜೆ ಎಲ್ಲ ಮಾಡಿ ಅನ್ನ ಸಂತರ್ಪಣೆ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 5 o'clock ವರ್ಗು ನಡೀತಾನೆ ಇರುತ್ತೆ. ಏನು ಸ್ಪೆಷಲ್ ಆಗಿ ಒಂದು ಮದುವೆ ಊಟನೇ ಆಗ್ಲಿ ಇಲ್ಲ ಸಂಭ್ರಮದ ಊಟ ಏನ್ ನಡೆಯುತ್ತೋ ಸೇಮ್ ಹಂಗೆ ಇರುತ್ತೆ. ತರಾವರಿ ಪಲ್ಯಗಳು, ಸ್ವೀಟು, ಅನ್ನ, ರಸಮು, ಮೊಸರು, ಸಾಂಬಾರು ಎಲ್ಲ ಇರುತ್ತೆ. ಮಹಾಪ್ರಸಾದ ಅಂತ ಒಂದು ದೊಡ್ಡ ಲಾಡು ಮಾಡಿಸ್ತೀವಿ. ಅದೊಂದು 20ರಿಂದ 22 kg ಸರಿ ಸುಮಾರು ಇರುತ್ತೆ. ಅದು ತುಂಬಾ ವಿಶೇಷತೆ ನಮ್ಮ ದೇವಸ್ಥಾನದಲ್ಲಿ. ದೇವ್ರ ಮುಂದೆ ಪಾದದ ಹತ್ರ ಇರುತ್ತೆ ಅದು. ಜನ ಅದನ್ನೆಲ್ಲ ನೋಡಿ ಅದಕ್ಕೆ ಒಂದು ದೇವ್ರಿಗೆ ನಮಸ್ಕಾರ ಮಾಡೋಗೆ ಅದೊಂದು ಮಹಾಪ್ರಸಾದ ಲಾಡುಗೂ ನಮಸ್ಕಾರ ಮಾಡ್ಕೊಂಡು ಖುಷಿಯಿಂದ ನೋಡ್ಕೊಂಡು ಹೋಗ್ತಾರೆ. ರೆಡಿ ಆಗಿದೆ, ಎತ್ತಿಟ್ಬಿಟ್ಟಿರ್ತೀವಿ. ಅವತ್ತಿನ ದಿವಸ ಬೆಳಿಗ್ಗೆ ಮಾತ್ರನೇ 6:30ಗೆ ಅದನ್ನ ತೆಗೆದು ಅದನ್ನ ವಾಲಗದ ಸಮೇತ ಅದನ್ನ ತಗೊಂಬಂದು ದೇವ್ರಿಗೆ ಪಾದಾರ್ಪಣೆ ಮಾಡಿ ದೇವ್ರ ಮುಂದೆ ಇಟ್ಟಾದ್ಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಸವಾಲು, ಹೌದು, ಸವಾಲು ಮಾಡಿ ಹರಾಜು ಮಾಡ್ತೀವಿ ಅದನ್ನು. ಇಷ್ಟ ಬಂದವರು ಅವ್ರಿಗೆ ಏನು ಬೆಲೆ ಸಿಗುತ್ತೋ ಆ ಬೆಲೆಗೆ ತಗೊಳ್ತಾರೆ.
ಹೆಚ್ಚಿನ ಬೆಲೆಗೆ. ಹೈಯೆಸ್ಟ್ ಬಿಡ್ ಯಾರ್ದಾಗುತ್ತೋ ಅವ್ರಿಗೆ ಅದು ಸಿಗುತ್ತೆ. ಕೆಲವರು ತಗೊಂಡು ಹೋಗ್ಬಿಡ್ತಾರೆ, ಕೆಲವರು ಅಲ್ಲೇ ಕಟ್ ಮಾಡಿ ಎಲ್ರಿಗೂ ಹಂಚ್ಬಿಡ್ತಾರೆ. ಸ್ವಾಮಿದು ಜನ್ಮ ದಿನೋತ್ಸವ ಅಲ್ವಾ, ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ಮಕ್ಕಳ ಬರ್ಡೇ ಅದು ಇದು ಆದ್ರೆ ಕೇಕ್ ಕಟ್ ಮಾಡ್ತೀವಿ. ಸ್ವಾಮಿಗೆ ಲಾಡುನೆ, ಅದೇ ಅವ್ರ ಕೇಕ್, ಬರ್ಡೇ ಕೇಕ್ ಅದು. ಆ ಒಂದು ಜನ್ಮ ಉದ್ದೇಶದಲ್ಲೇ ದಿನೋತ್ಸವದ ಅಂಗವಾಗಿ ಅವ್ರಿಗೆ ಅದು ಬರ್ಡೇ ಕೇಕ್ ತರ ಅದು, ಆ ಕಾನ್ಸೆಪ್ಟೇ ಅದು ದೇವರಿಗೆ. ಹಾ ಹಾ ಕಲ್ಯಾಣೋತ್ಸವ, ರಾತ್ರಿ ಕೇಕ್ ಕಟ್ಟಿಂಗ್ ಆತರ. ನಾರ್ಮಲ್ ಆಗಿ ನಮ್ಮ ಭಾಷೆಯಲ್ಲಿ ಹೇಳಂಗಂದ್ರೆ ಹಂಗಾಗತ್ತೆ ಅಷ್ಟೇ. ಒಳ್ಳೇದಾಗ್ಲಿ, ಇನ್ನು ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ಲಿ, ಒಂದು ತ್ಯಾಗರಾಜನಗರದ ಒಂದು ಜನತೆಗೆ ಒಳ್ಳೇದಾಗ್ಲಿ, ನೋಡ್ತಾ ಇರೋ ವೀಕ್ಷಕರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಕರೀರಿ 11ನೇ ತಾರೀಕು 11/1/2026 ಭಾನುವಾರ ನಮ್ಮ ತ್ಯಾಗರಾಜ ನಗರದ ನಿವಾಸಿಗಳಿಗೆ ಹಾಗೂ ಭಕ್ತಾದಿಗಳಿಗೆ ಹಾಗೂ ನನ್ನ ಸ್ನೇಹಿತ ವರ್ಗಕ್ಕೆ ಹಾಗೂ ನಮ್ಮ ತ್ಯಾಗರಾಜನಗರದ ಮೂಲ ಹಳೆಯ ಮೆಂಬರ್ಗಳಿಗೆ ಎಲ್ಲರಿಗೂ ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ಪಾತ್ರಕ್ಕೆ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ನೀವು ನಿಮ್ಮ ಮಹಿಳಾ ಬಳಗಕ್ಕೆಲ್ಲ ಕರೀರಿ. ತ್ಯಾಗರಾಜನಗರದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಎಲ್ಲ ಅಕ್ಕ ತಂಗಿಯದಿರು, ಅಣ್ಣ ತಮ್ಮಂದಿರು, ತಾಯಂದಿರು, ತಂದೆಯರು ಎಲ್ಲರೂ ಮಕ್ಕಳ ಸಮೇತ ಕುಟುಂಬ ಸಮೇತವಾಗಿ ದೇವಸ್ಥಾನಕ್ಕೆ 11ನೇ ತಾರೀಕು ಭಾನುವಾರ ಆದ್ರಿಂದ ಎಲ್ರಿಗೂ ರಜಾ ಇರುತ್ತೆ. ಎಲ್ಲಾರು ಒಂದು ಹಾಲಿಡೇ ಟ್ರಿಪ್ ತರಾನೇ ಪ್ಲಾನ್ ಮಾಡ್ಬೋದು, ಒಂದು ವೀಕೆಂಡ್ ತರ ಬಂದು ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ಬಂದು ಪೂಜೆ ನೋಡ್ದಂಗ ಆಗತ್ತೆ, ಪ್ರಸಾದ ಸ್ವೀಕಾರ ಮಾಡ್ದಂಗ ಆಗತ್ತೆ, ಮತ್ತೆ ಮಧ್ಯಾಹ್ನ ಒಳ್ಳೆ ಹಬ್ಬದ ಊಟ ಇದ್ದಂಗ ಇರತ್ತೆ. ಊಟ ಮಾಡಿ ದೇವ್ರನ್ನ ಸಂತೋಷ ಕಣ್ತುಂಬ ನೋಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಎಲ್ಲಾರನ್ನು ಕೋರ್ಕೋತೀವಿ. ಓಕೆ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.